अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ಪರಾಕ್ರಮಿ ರಾವಣೇಶ್ವರನ ಸೋದರಿಗೆ ಇಂತಹ ಘೋರವಾದ ಅಪಮಾನ ಮಾಡಿದ್ದೀರಾ? ನನ್ನನ್ನು ವಿರೂಪಗೊಳಿಸಿದ ನಿಮಗೆ, ನನಗೆ ನೋವು ಕೊಟ್ಟ ನಿಮಗೆ ಜೀವನ ಪರ್ಯಂತ ನೋವು ಅನುಭವಿಸುವ ಹಾಗೆ ಮಾಡುತ್ತೇನೆ. ರಾಕ್ಷಸ ವೀರರೇ, ನೀವು 14 ಜನ ನನ್ನ ಸೋದರಿಯೊಡನೆ ಹೋಗಿ ಆ ದುರಾತ್ಮನನ್ನು ಕೊಂದು ಹಾಕಿ. ಹೋಗಿ. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಆ ದುಷ್ಟರನ್ನು ನಾವು ಕೊಂದಾಯಿತೆಂದೇ ತಿಳಿಯಿರಿ. ಬನ್ನಿ. ದೇವಿ, ನಿನ್ನ ಚಿಂತೆಯ ಮುಖದಲ್ಲಿ ಭಯದ ಕಾರ್ಮೋಡ ಕವಿದಿರುವಂತೆ ಕಾಣುತ್ತಿದೆ. ಹೌದು ಸ್ವಾಮಿ, ಆ ರಾಕ್ಷಸಿ ಇಲ್ಲಿಂದ ಹೋಗುವಾಗ ಆಡಿದ ಮಾತುಗಳು ಮರೆಯಬೇಕೆಂದರೂ ಮರೆಯಲಾಗುತ್ತಿಲ್ಲ. ಅವಳ ಕ್ರೋಧ, ಮಾತ್ಸರ್ಯ, ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಎನ್ನಿಸುತ್ತಿದೆ. ಅದು ರಾಕ್ಷಸರ ಸ್ವಭಾವವಲ್ಲವೇ ದೇವಿ? ವಿನಾಕಾರಣ ಸಾತ್ವಿಕರನ್ನು ಕಾಡುವುದು, ದ್ವೇಷ ಸಾಧಿಸುವುದು, ಅಧರ್ಮದಿಂದ ವರ್ತಿಸುವುದು ಅವರಿಗೆ ರಕ್ತಗತ. ಅವಳು ನಮ್ಮ ಮೇಲೆ ಪ್ರತಿಕಾರ ಮಾಡುವಳೆಂದು ನೀನೇಕೆ ಭಯಪಡುವೆ ದೇವಿ? ಭಯಪಡದೆ ಹೇಗೆ ಇರಲಿ ಸ್ವಾಮಿ? ಆ ಶೂರ್ಪನಖಿ ಪರವಹಿಸಿಕೊಂಡು ಎಂಥ ರಾಕ್ಷಸರು ಬರುತ್ತಾರೋ, ಅವರೊಂದಿಗೆ ಯುದ್ಧ ಮಾಡಬೇಕಾಗುತ್ತದೋ ಏನು? ನೆತ್ತರು ಸುರಿಸುವ ಹಿಂಸೆಯನ್ನು ನಾನು ಹೇಗೆ ನೋಡಲಿ ಸ್ವಾಮಿ? ದೇವಿ, ಮೃದು ಮನಸ್ಸಿನ ನಿನಗೆ ಹಿಂಸೆ, ರಕ್ತಪಾತ ಇಷ್ಟವಾಗುವುದಿಲ್ಲವೆಂದು ನನಗೆ ಗೊತ್ತು. ಆದರೆ ದುಷ್ಟರ ಸಂಹಾರ ಅನಿವಾರ್ಯವಲ್ಲವೇ? ಸ್ವಯಂ ರಕ್ಷಣೆಗಾದರೂ ದುಷ್ಟರ ಆಕ್ರಮಣಕ್ಕೆ ನಾವು ಎದೆಗೊಡ್ಡಬೇಕಲ್ಲವೇ ದೇವಿ?
ಸಹೋದರ, ಅಂತಹ ಪ್ರಸಂಗ ಈಗಲೇ ಬಂದಿದೆ. ಆ ರಾಕ್ಷಸರು ನಮ್ಮ ಮೇಲೆ ಆಕ್ರಮಣ ಮಾಡಲು ಬಂದಿದ್ದಾರೆ. ಜೊತೆಗೆ ಆ ಶೂರ್ಪಣಖಿಯೂ ಇದ್ದಾಳೆ. ಲಕ್ಷ್ಮಣ, ನೀನು ಸೀತೆಯನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರು. ಆ ರಾಕ್ಷಸರಿಗೆ ಬುದ್ಧಿ ಮಾತು ಹೇಳಿ ಹಿಂಸೆ ಇಲ್ಲದೆ ಹಿಂದಿರುಗುತ್ತಾರೋ ಏನೋ ಎಂದು ನಾನು ನೋಡುತ್ತೇನೆ. ಆಗಲಿ ಸಹೋದರ. ರಾಕ್ಷಸ ವೀರರೇ, ಧೂರ್ತ ಹೆಣ್ಣೊಬ್ಬಳ ದುಷ್ಟ ಮಾತುಗಳನ್ನು ಕೇಳಿ ನೀವು ನನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವರೆಂದು ನನಗೆ ಗೊತ್ತು. ಆದರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡಲು ಯಾವ ಕಾರಣವೂ ಇಲ್ಲ. ತಾವು ನನ್ನ ಶತ್ರುಗಳಲ್ಲ. ನಾವು ವಿನಾಕಾರಣ ಯಾರಿಗೂ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವು ಕಂದಮೂಲಗಳನ್ನು ತಿಂದು ಜೀವಿಸುತ್ತಿದ್ದೇವೆ. ರಾಕ್ಷಸ ವೀರರೇ, ಈ ಹುಲು ಮಾನವನು ನಮ್ಮನ್ನು ಕಂಡು ಹೆದರಿದ್ದಾನೆ. ನಮ್ಮ ದಾರಿ ತಪ್ಪಿಸುವ ಮಾತನಾಡುತ್ತಿದ್ದಾನೆ. ನೀವುಗಳು ಇವನ ಮಾತಿಗೆ ಮರುಳಾಗದೆ ಇವನನ್ನು ಕೊಲ್ಲಬೇಕು. ನಾನು ಇವನ ನೆತ್ತರನ್ನು ಕುಡಿಯಲೇಬೇಕು. ಅಸುರ ವೀರರೇ, ಈ ದುಷ್ಟ ಹೆಂಗಸಿನ ದುರ್ಬೋಧನೆಯನ್ನು ಕೇಳಬೇಡಿ. ನಾವು ಜಿತೇಂದ್ರಿಯರಾಗಿ ವನವಾಸ ಮಾಡಲು ಬಂದಿರುವರೇ ಹೊರತು ಯಾರ ಮೇಲೂ ಯುದ್ಧ ಮಾಡಲು ಬಂದವರಲ್ಲ. ನಮಗೆ ತೊಂದರೆ ಕೊಡುವುದು ತರವಲ್ಲ. ನೀನು ನಮ್ಮ ಒಡತಿಗೆ ಅಪಮಾನ ಮಾಡಿದ್ದೀಯ. ಆ ಸೇಡನ್ನು ತೀರಿಸಿಕೊಳ್ಳಲೆಂದೇ ನಾವು ಬಂದಿರುವುದು. ನಾವು ನಿನ್ನನ್ನು ಕೊಂದರೆ ನಮ್ಮ ಒಡತಿ ಸಂತೋಷ ಪಡುತ್ತಾರೆ. ವೀರರೇ, ನಿಮ್ಮ ಒಡತಿ ತಾನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದಿದ್ದಾಳೆ. ಅಮಾಯಗಳಾದ ನನ್ನ ಪತ್ನಿಯನ್ನು ಕೊಲ್ಲಲು ಬಂದವಳನ್ನು ನಾನು ಸುಮ್ಮನೆ ಬಿಡಬೇಕಾಗಿತ್ತೆ? ಇವಳನ್ನು ಕೊಲ್ಲದೆ ಬಿಟ್ಟಿರುವುದಕ್ಕೆ ತಾವು ನನಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ವೀರರೇ, ತಡ ಮಾಡದಿರಿ. ಈ ಪಾಪಿಯನ್ನು ಬೇಗ ಕೊಂದು ಬಿಡಿ. ಆಗಲಿ, ತಾವು ಯುದ್ಧ ಮಾಡಲೆಂದೇ ಬಂದಿರುವರೇ ಆದರೆ ಇದೋ ನಾನು ಸಿದ್ಧನಾಗಿದ್ದೇನೆ. ತಮ್ಮ ಜೀವದ ಮೇಲೆ ಆಸೆ ಇದ್ದರೆ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗಿ. ಏಕೆಂದರೆ ಯುದ್ಧ ಪ್ರಾರಂಭವಾದರೆ ತಾವು ಯಾರು ಖಂಡಿತ ಜೀವ ಸಹಿತ ಉಳಿಯುವುದಿಲ್ಲ. ಸಾಕು ಮಾಡು ನಿನ್ನ ಅಹಂಕಾರದ ಮಾತುಗಳನ್ನು. ನಮ್ಮ ಒಡೆಯ ಕರನಲ್ಲಿ ಕೋಪ ಹುಟ್ಟಿಸಿದ ಮೇಲೆ ಸಾಯಬೇಕಾದವನು ನೀನು, ನಾವಲ್ಲ. ನೀನೊಬ್ಬನೇ ನಮ್ಮ ಮುಂದೆ ಎಷ್ಟು ಹೊತ್ತು ನಿಲ್ಲಬಲ್ಲೆಯೋ? ನಮ್ಮ ಆಯುಧಗಳು ನಿನ್ನ ಕ್ಷಣ ಮಾತ್ರದಲ್ಲೇ ಧೂಳಿಪಟ ಮಾಡುತ್ತವೆ. ವೀರರೇ, ಆಕ್ರಮಣ ಮಾಡಿ.
ಸೋದರಿ ಶೂರ್ಪನಖಿ, ಮತ್ತೆ ಕೇಳುತ್ತಾ ಬರುತ್ತಿರುವೆ, ಏನಾಯಿತು? ಆ ಉಲ್ಮಾನವರ ಸಂಹಾರವಾಯಿತು ತಾನೇ? ಅವರ ನೊರೆನೆತ್ತರನ್ನು ಕುಡಿದೆ ಅಲ್ಲವೇ? ಇಲ್ಲ ಇಲ್ಲ ಸೋದರ, ಕುಡಿದಿಲ್ಲ. ಏನು? ರಾಕ್ಷಸ ವೀರರು ಎಲ್ಲಿ ಹೋದರು? ಅವರು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಎಂದು ನನ್ನ ಮಾತನ್ನು ಮೀರದ ಅವರು ಇಂದು ಏಕೆ ಹೀಗೆ ಮಾಡಿದರು? ಅವರನ್ನು ನಾನು ಜೀವ ಸಹಿತ ಬಿಡುವುದಿಲ್ಲ. ಇಲ್ಲ ಸೋದರ, ಆ ನಿನ್ನ ರಾಕ್ಷಸರು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿಲ್ಲ. ಮತ್ತಿನ್ನೇನಾಯ್ತು ಸೋದರಿ? ನೀನೇ ಕೇಳುತ್ತಿರುವೆ. ನಮ್ಮ ರಾಕ್ಷಸ ವೀರರೇನಾದರೂ ಸೋತು ಹೋದರೇನು? ಸೋತು ಹೋದದ್ದು ಮಾತ್ರವಲ್ಲ ಸೋದರ, ಸತ್ತೇ ಹೋದರು. ಏನು? ಸತ್ತು ಹೋದರೆ? ಅಸಮಾನ ಶೂರರಾದ ರಾಕ್ಷಸ ವೀರರು ಸತ್ತು ಹೋದರೆ ಹೇಗೆ? ಯಾರು ಅವರನ್ನು ಕೊಂದವರು? ಮತ್ತಿನ್ನಾರು, ಆ ಮಾನವ ಸಹೋದರರು. ಆ? ಸೋದರಿ, ಏನು ಹೇಳುತ್ತಿರುವೆ? ಮಾನವರು ನಮ್ಮ ರಾಕ್ಷಸ ವೀರರನ್ನು ಕೊಂದರೆ 14 ಜನ ರಾಕ್ಷಸ ವೀರರನ್ನು ಅವರಿಬ್ಬರೇ ಕೊಂದು ಹಾಕಿದರೆ? ಅವರಿಬ್ಬರಲ್ಲ ಸೋದರ, ಆ ರಾಮನೊಬ್ಬನೇ, ಆ ರಾಮನೊಬ್ಬನೇ ನಮ್ಮವರನ್ನೆಲ್ಲ ಸಂಹರಿಸಿದ. ಕ್ಷಣ ಮಾತ್ರದಲ್ಲೇ ನಮ್ಮವರೆಲ್ಲ ಧರೆಗೆ ಉರುಳಿದರು ಸೋದರ. ಆ ರಾಮ ಸಾಮಾನ್ಯನಲ್ಲ, ಬಹುಪರಾಕ್ರಮಿ. ಸೋದರ, ನನಗೆ ಭಯವಾಗುತ್ತಿದೆ, ಭಯವಾಗುತ್ತಿದೆ. ಅದಕ್ಕೆ ಮತ್ತೆ ನಿನ್ನ ಹತ್ತಿರ ಓಡಿ ಬಂದೆ ಸೋದರ. ನಿನ್ನನ್ನೇ ನಂಬಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ ಸೋದರ. ಲಕ್ಷ್ಮಣ, ಸೀತೆ ಏಕೋ ಚಿಂತೆಯಲ್ಲಿ ಮುಳುಗಿದ್ದಾಳೆ. ಅದಕ್ಕೆ ರಾಕ್ಷಸರೊಡನೆ ನಡೆದ ಯುದ್ಧವೇ ಕಾರಣವೆಂದೆನಿಸುತ್ತಿದೆ. ಹೌದು ಸಹೋದರ, ನನಗೂ ಹಾಗೆ ಅನಿಸುತ್ತಿದೆ. ವಿರಾಧ ರಾಕ್ಷಸನ ಆಕ್ರಮಣದ ನಂತರ ನಾವು ನೆಮ್ಮದಿಗಾಗಿ ಈ ಪಂಚವಟಿಗೆ ಬಂದೆವು. ಆದರೆ ಆ ರಾಕ್ಷಸಿ ಶೂರ್ಪಣಖಿಯಿಂದ ನಮ್ಮ ನೆಮ್ಮದಿಗೆ ಭಂಗವಾಯಿತು. ಉದ್ದಟಲಾದ ಅವಳನ್ನು ವಿರೂಪಗೊಳಿಸಿದರೂ ಅವಳು ಪ್ರತೀಕಾರಕ್ಕಾಗಿ 14 ಜನ ರಾಕ್ಷಸರನ್ನು ಕಳಿಸಿದಳು. ನಿನ್ನಿಂದ ಅವರೆಲ್ಲ ಹತರಾದರು. ಅವಳು ಮತ್ತೇನು ಮಾಡುತ್ತಾಳೋ ಎಂದು ಅತ್ತಿಗೆ ಚಿಂತಿಸುತ್ತಿರಬಹುದು. ಹೌದು ಲಕ್ಷ್ಮಣ, ಈ ರಾಕ್ಷಸರ ಕಾಟದಿಂದ ಸೀತೆ ನೊಂದುಕೊಂಡಿರುವಂತಿದೆ. ಅವಳಿಗೆ ನಾವೇ ಧೈರ್ಯ ಹೇಳಬೇಕು. ದೇವಿ, ರಾಕ್ಷಸರ ಸಂಹಾರವಾಯಿತಲ್ಲ, ಇನ್ನೇಕೆ ಈ ಚಿಂತೆ? ಸ್ವಾಮಿ, ಆ ಶೂರ್ಪನಖಿಯ ಬಳಿ ಇನ್ನೂ ಎಷ್ಟು ರಾಕ್ಷಸರು ಇದ್ದಾರೋ ಏನು, ಮತ್ತೆ ಇನ್ನೂ ಎಷ್ಟು ಜನ ಬಂದು ಏನು ತೊಂದರೆ ಕೊಡುತ್ತಾರೋ ಎಂದು ನನಗೆ ಆತಂಕವಾಗಿದೆ. ನೋಡಿದೆಯಾ ಲಕ್ಷ್ಮಣ, ನಾವು ಊಹಿಸಿದಂತೆಯೇ ಸೀತೆ ಆತಂಕಗೊಂಡಿದ್ದಾಳೆ. ಹೆದರಬೇಡ ಸೀತೆ, ರಾಕ್ಷಸರ ಸಂಹಾರ ಅನಿವಾರ್ಯ. ಅದು ಕ್ಷತ್ರಿಯರ ಧರ್ಮವೂ ಕೂಡ. ಅಷ್ಟಕ್ಕೂ ಆ 14 ಜನ ರಾಕ್ಷಸರು ಶಾಪಗ್ರಸ್ತ ಮುನಿಗಳು. ಏನು, ಅವರು ಮುನಿಗಳೇ? ಹೌದು ದೇವಿ, ಅವರು ಮಹರ್ಷಿ ಯಾಜ್ಞವಲ್ಕ್ಯರ ಮಗನ ಶಿಷ್ಯರು. ಪರಶಿವನಿಂದ ಶಾಪವನ್ನು ಪಡೆದು ಅವರು ರಾಕ್ಷಸರಾಗಿದ್ದರು. ಆದರೆ ಅವರ ಶಾಪ ವಿಮೋಚನೆಯಾಗಿ ಅವರು ಸದ್ಗತಿ ಪಡೆದಂತಾಯಿತು. ಆದರೆ ಶೂರ್ಪನಖಿ ಬಳಿ ಇರುವ ಅಸುರರೆಲ್ಲ ಶಾಪಗ್ರಸ್ತರಾಗಿರುವುದಿಲ್ಲ ಅಲ್ಲವೇ? ನಿಜವಾದ ರಾಕ್ಷಸರೇ ಬರಲಿ, ಹೆದರುವುದೇಕೆ ಅತ್ತಿಗೆ? ಅವಳ ಅಗ್ರಜ ದಶಕಂಠ ರಾವಣ ಲಂಕೆಯಿಂದ ಬಂದರೂ ರಾಮನ ಬಾಣಾಘಾತಕ್ಕೆ ಸಿಕ್ಕಿ ನುಚ್ಚು ನೂರಾಗುತ್ತಾನೆ. ದೇವಿ, ವೃಥ ಹೀಗೆ ಭಯಪಡುವುದನ್ನು ಬಿಡು. ರಾಕ್ಷಸರನ್ನು ಸಂಹರಿಸುವ ಸಾಮರ್ಥ್ಯ ನಮ್ಮಲ್ಲಿರಬೇಕಾದರೆ ಭಯಪಡುವ ಯಾವ ಕಾರಣವೂ ಇಲ್ಲ. ಹೌದು ಅತ್ತಿಗೆ, ಹಾಗೆ ನೋಡಿದರೆ ಮುನಿಗಳ ರಕ್ಷಣೆಗೆ ರಾಕ್ಷಸನ ವಧೆ ಮಾಡುವುದು ನಮ್ಮ ಕರ್ತವ್ಯವೂ ಆಗುತ್ತದೆ. ಹೌದು ಲಕ್ಷ್ಮಣ, ನಮ್ಮ ರಕ್ಷಣೆಯ ಚಿಂತೆ ಮಾಡುತ್ತಾ ಋಷಿಗಳ ಯೋಗಕ್ಷೇಮವನ್ನು ಮರೆಯಬಾರದು ಅಲ್ಲವೇ? ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ನಾನು ಧೈರ್ಯವಾಗಿರುತ್ತೇನೆ. ಭೂಷಣ,
ಶೂರ್ಪನಖಿಯಂತೂ ಆ ಮಾನವರನ್ನು ವಧಿಸದಿದ್ದರೆ ಪ್ರಾಣತ್ಯಾಗ ಮಾಡುವುದಾಗಿ ಹಠ ಹಿಡಿದಿದ್ದಾಳೆ. ಆ ಸೇನೆಯ ಮುಂಭಾಗದಲ್ಲಿ ನಾನೇ ನಿಂತು ಆ ರಾಮನನ್ನು ಸಂಹರಿಸಿ ನಮ್ಮ ಸಹೋದರಿಯ ಕಣ್ಣೀರನ್ನು ಒರೆಸುತ್ತೇನೆ. ಸ್ವಾಮಿ, ಇದೇನಿದು? ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇದು ಪ್ರಕೃತಿಯ ವಿಕೋಪವಲ್ಲ, ಸಮರದ ಮುನ್ಸೂಚನೆ. ಮತ್ತೆ ಯಾವ ಸಮರ ಸಹೋದರ? ನಾನು ಸಂಹರಿಸಿದ 14 ರಾಕ್ಷಸ ವೀರರ ಕುಲಕೋಟಿಯಲ್ಲ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬರುತ್ತಿದೆ ಲಕ್ಷ್ಮಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ